ಇಲ್ಲಿಗೆ 4 ವರ್ಷ ಆಗೈತೆ. ಹಾ ಈಗಾಗಲೇ ಒಂದು ಹಾ ಒಂಬಳೆ ಹೊಡೆದಿದೆ. ಇನ್ನು ಉಳಿದಂಥವೆಲ್ಲವೂ ಕೂಡ ಒಂಬಳೆ ಹೊಡೆಯೋ ಹಂತದಲ್ಲಿ ಇದಾವೆ. ರೈಟ್ ಭಾಳ ಚೀಪ್ ಸಾ. ನಮ್ಮ ಗೇಟ್ ಸರ್ ತಮ್ಮ ಹೆಸರು? ತಮ್ಮ ಹೆಸರು ಪುಟ್ಟಮಳ್ಳಪ್ಪ ಅಂತ, ಮಡೇನೂರು, ತಿಪ್ಟೂರು ತಾಲೂಕು. ನಾವು ನವೀನ್ ಹತ್ರ ಅಡಿಕೆ ಸಸಿ ತಗೊಂಡಿದ್ದು. ಅಡಿಕೆ ಸಸಿ ತಗೊಂಡು ಇಲ್ಲಿಗೆ 4 ವರ್ಷ ಆಗೈತೆ. ಈಗಾಗಲೇ ಒಂದು ಒಂಬಳೆ ಹೊಡೆದಿದೆ. ಇನ್ನು ಉಳಿದಂಥವೆಲ್ಲವೂ ಕೂಡ ಒಂಬಳೆ ಹೊಡೆಯೋ ಹಂತದಲ್ಲಿ ಇದಾವೆ. ಒಳ್ಳೆ ಸಸಿಗಳು. ನಾವು ಈಗ ಮತ್ತೆ 1,000 ಸಸಿ ತರಿಸಿದೀವಿ. ಅದರಿಂದ ಬೇರೆ ಯಾರಾದರೂ ಕೂಡ ಸಸಿ ತಗೊಳ್ಳೋರಂತಿದ್ರೆ ಇಲ್ಲೇ ಸಸಿ ತಗೋಬಹುದು. ಉತ್ತಮ ಸಸಿ, ಒಳ್ಳೆ ಇಳುವರಿನೂ ಬರುತ್ತೆ. ಇದರಲ್ಲಿ ಏನು ಮೋಸ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವ್ ಯಾಕೆ ಇದ್ರ ನಿಗಾನ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು? ನಾವು ಅಪಾಯಿಂಟ್ ಅಲ್ಲಿ ಇದ್ದು, ನಾವು ಉಳಿಯಾರಲ್ಲಿ ವಾಸ ಇದ್ದಿದ್ರಿಂದ ಈ ಕಡೆ ನಮ್ಮ ತಮ್ಮಗೆ ಬಿಟ್ಟು ಇದ್ದು. ಆ ತಮ್ಮ ಇದ್ರೊಳಗೆ ಬಾಳೆ ಹಾಕೊಂಡು 2 ವರ್ಷದ ದಿವಸ ಏನು ಅವನು ನಿಗಾ ಮಾಡ್ಲಿಲ್ಲ. ಅದು ಒಂಥರ ಸೋಲೆ ಆಗ್ಬಿಟ್ಟು ಆ ಗಿಡಗಳಿಗೆ ನಿಗಾ ಇರ್ಲಿಲ್ಲ. ನಾನು ಮಾರ್ಚಿನಲ್ಲಿ ರಿಟೈರ್ಡ್ ಆದೆ. ರಿಟೈರ್ಡ್ ಆಗಿ ಬಂದ್ಮೇಲೆ ಸ್ವಲ್ಪ ಈಗ ನಿಗಾ ತಗೊಂಡಿದ್ದೀನಿ. ನಿಗಾ ತಗೊಂಡ್ಮೇಲೆ ಸ್ವಲ್ಪ ಈಗ ಗಿಡಗಳು ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿದ್ದಾವೆ. ಮುಂದ್ ವರ್ಷಕ್ಕೆ ಎಲ್ಲ ಫಸಲಿಗೆ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಈಗ ಹುಸಿ ಒಂಬಳೆ ಹೊಡೆದಿದೆ ಸರ್. ಒಟ್ಟಲ್ಲಿ ಈಗ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 90% ಎಲ್ಲ ಒಂಬಳೆ ಹೊಡೆದಿರೋ ಇಲ್ಲ ಸ್ವಲ್ಪ ಸ್ವಾಲೆ ಬಿದ್ದಂಗಾಗಿ ಸ್ಯಾಟಿಸ್ಫ್ಯಾಕ್ಷನ್ 100% ಸ್ಯಾಟಿಸ್ಫ್ಯಾಕ್ಷನ್ ಐತೆ ಸರ್. ಓಕೆ ಸರ್, ಥ್ಯಾಂಕ್ ಯು. 100 ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದ್ರೆ ಮತ್ತೆ ಸಸಿ ತರಿಸ್ತಾ ಇರಲಿಲ್ಲ ನಾವು. ಹೌದಲ್ವಾ? ಖಂಡಿತ. ಅಂದ್ರೆ ಇದು ನಮ್ಗೇನಂದ್ರೆ ಸಸಿಗಳು ಕೊಡೋ ಒಂದು ಉದ್ದೇಶ ಏನಂದ್ರೆ ಚೆನ್ನಾಗಿರೋ ಸಸಿ ಕೊಡ್ಬೇಕು, ಫಸಲಾಗಬೇಕು. ರೈತರು ನೆನ್ಸ್ಕೊತಾರೆ. ಖಂಡಿತ. ನಾನು ಒಬ್ಬ ರೈತನೇ ಅಲ್ವಾ, ಹಂಗಾಗಿ ಅದರಿಂದ ರೈತರಿಗೆ ನೆರವಾಗದೆ ಬೇರೆ ನೆರವಾಗತ್ತ. ಈ ಕಮರ್ಷಿಯಲ್ ಮೈಂಡರು ಬರೀ ವ್ಯಾಪಾರಕ್ಕೋಸ್ಕರ ಎಂತೆಂಥದೋ ಗೋಡ್ ತಂದು ಎಂಥದೋ ಸಸಿ ಮಾಡಿ ಮಾರಾಟಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ನೀವು ರೈತರಾಗಿರೋದ್ರಿಂದ ರೈತರ ಕಷ್ಟ ನಿಮ್ಗೇನು ಅಂತ ಗೊತ್ತೈತೆ. ಅದರಿಂದ ನೀವು ಉತ್ತಮವಾದ ಗೋಡ್ ತಂದು ಸಸಿ ಬೆಳೆಸಿ ರೈತರಿಗೆ ಉಪಕಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ. ನಿಮಗೆ ರೈತರಿಗೆ ಎಲ್ಲರಿಗೂ ಶುಭವಾಗ್ಲಿ ಅಂತ ನಾನು ಈ ಮೂಲಕ ಹಾರೈಸಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ಓಕೆನಾ? ರೈಟ್ ಬಹಳ ಚೀಪ್ ಸಾ. ನಮ್ಮ ಗೇಟ್ ಅಲ್ಲೇ ಕೊಡ್ತಾ ಇದಾರೆ 30 ರೂಪಾಯಿ ಒಂದು. ಅಂದ್ರೆ ಅಲ್ಲಿಗೆ ಹೋಗ್ಬೇಕು ನೀವು. ನಾವು ಹತ್ರ ಅಂತ ನಾವು ಅಲ್ಲಿ ಹೋಗೋದಲ್ಲ. ನಮಗೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಸಿ ಚೆನ್ನಾಗಿರ್ಬೇಕು. ಅದರಿಂದ ನಮ್ಮ ಶಿಷ್ಯನೇ ಅಲ್ಲಿ ಮಾಡಿರೋನು ಸಸಿಗಳನ್ನ. ಆದ್ರೆ ನಾವು ಅಲ್ಲಿ ಇಷ್ಟಪಡ್ಲಿಲ್ಲ. ನಾವು ಇಲ್ಲೇ ತರಿಸಿದ್ವಿ, ನಿಮ್ಗೆ ಹೇಳಿ ತರಿಸಿದ್ವಿ. ಥ್ಯಾಂಕ್ ಯು.